ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿಎಂಗೆ ಅಗ್ನಿ ಪರೀಕ್ಷೆ, ಎಫ್ಐಆರ್ ದಾಖಲಾಗುತ್ತಾ, ಅರ್ಜಿ ವಜಾ ಆಗುತ್ತಾ? ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟ. ಸಿಎಂ ನಿವಾಸಕ್ಕೆ ಕಾನೂನು ತಜ್ಞರ ಆಗಮನ, ಮುಂದಿನ ಹೋರಾಟದ ಬಗ್ಗೆ ಚರ್ಚೆ, ಕಾವೇರಿಯತ್ತ ಸಚಿವರು ದೌಡು. ಸಿದ್ದರಾಮಯ್ಯ ವಿರುದ್ಧ ಬೀದಿಗಿಳಿದ ಬಿಜೆಪಿ, ಕಾವೇರಿ ನಿವಾಸ ಮುತ್ತಿಗೆಗೆ ಪ್ರಯತ್ನ, ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಧರಣಿ. ಬಿಜೆಪಿ ವಿರುದ್ಧ ಆಕ್ರೋಶ, ಸಿಎಂ ಪರ ಜಯಘೋಷ. ಚಿತ್ರದುರ್ಗ ಬಳ್ಳಾರಿಯಲ್ಲಿ ಶೋಷಿತ ಒಕ್ಕೂಟ ಸಮರ, ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ. ಸಿದ್ದರಾಮಯ್ಯ ಭಂಡತನ ಬಿಟ್ಟಿಲ್ಲ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ ಎಂದರು ವಿಜಯೇಂದ್ರ. ಮುಖ್ಯಮಂತ್ರಿ ವಿರುದ್ಧ ಸಿಟಿ ರವಿ ನಿರಾಣಿ ಕೆಂಡಾಮಂಡಲ. ಮುಡಾದಲ್ಲಿ ಸಿಎಂ ಏನ್ ತಪ್ಪು ಮಾಡಿದ್ದಾರೆ? ಬಿಜೆಪಿ ಧರಣಿಗೆ ಎಂಬಿ ಪಾಟೀಲ್ ಗರಂ, ಕೇಜ್ರಿವಾಲ್ ಮಾಡೆಲ್ 2 ಇರಬಹುದು ಎಂದ ಸತೀಶ್. ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತದ ಬಿರುಗಾಳಿ, ಈಶ್ವರಪ್ಪ ನಿವಾಸದಲ್ಲಿ ರಹಸ್ಯ ಸಭೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಕ್ಕೇನೆ ಉಚ್ಚಾಟನೆ ಎಂದರು ವಿಜಯೇಂದ್ರ. ಜೈಲಿನಲ್ಲಿ ದರ್ಶನ್ ಭೇಟಿಯಾದ ವಕೀಲರು, ಜಾಮೀನು ವಿಚಾರವಾಗಿ 35 ನಿಮಿಷ ಚರ್ಚೆ, ನಗುನಗುತ್ತಾನೆ ಸೆಲ್ಗೆ ತೆರಳಿದ ದಾಸ. ಭಾರತದ ಯಾವ ಭಾಗವನ್ನು ಪಾಕಿಸ್ತಾನ ಅನ್ನಬೇಡಿ, ಕರ್ನಾಟಕದ ಹೈಕೋರ್ಟ್ ಜಡ್ಜ್ ಹೇಳಿಕೆಗೆ ಸುಪ್ರೀಂ ಗರಂ, ಇದು ಸಮಗ್ರತೆ ವಿರುದ್ಧ ಎಂದ ಸಿಜೆಐ.